ನನಗೆ ಒಂದು ಗುರುತಿಸ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಇದರ ಒಂದು ಸಂಪೂರ್ಣ ಕ್ರೆಡಿಟು ಕನ್ನಡ ನಾಡಿಗೆ ಸಲ್ಲಬೇಕು ಅನ್ನೋದು ನನ್ನ ಅಭಿಪ್ರಾಯ. ನನ್ನ ಉದ್ದೇಶ ಇರತಕ್ಕಂಥದ್ದು ಈ ಒಂದು ಅವಕಾಶವನ್ನು ನಾಡಿಗೆ ನನ್ನಿಂದ ಏನಾದರೂ ಅಲ್ಪ ಸ್ವಲ್ಪ ಮಟ್ಟಿಗೆ ಸೇವೆ ಸಲ್ಲಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ನರೇಂದ್ರ ಮೋದಿಯವರ ನಡವಳಿಕೆಗಳು, ಅವರಲ್ಲಿರ್ತಕ್ಕಂಥ ವಿಷನ್ ಏನಿದೆ ಅದನ್ನು ಇವತ್ತು ಕಾರ್ಯರೂಪಕ್ಕೆ ಯಶಸ್ವಿಯಾಗಿ ತರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅವ್ರಿಗೂ ಹೆಸರು ತರಬೇಕು, ನಮ್ಮ ನಾಡಿಗೂ ಹೆಸರು ತರಬೇಕು. ಇದು ನಾನು ಇಟ್ಕೊಂಡಿರ್ತಕ್ಕಂಥ ಸಂಕಲ್ಪ. ನಾನು ಅವ್ರಿಗೆ ಬಿಟ್ಟಿದ್ದೇನೆ. ಯಾವುದಕ್ಕೂ ನಾನು ಆ್ಯಕ್ಚುಲಿ ಒತ್ತಾಯಗಳನ್ನು ಹಾಕಿಲ್ಲ. ಸನ್ಮಾನ್ಯ ಪ್ರಧಾನಮಂತ್ರಿಗಳ ತೀರ್ಮಾನ ಅದು. ಅದು ಸಿಕ್ಕಿದ್ರೆ ಸಂತೋಷ ನನಗೆ. ಯಾಕೆಂದರೆ ಕೃಷಿಗೆ ಸಂಬಂಧಪಟ್ಟಂಥದ್ದು ಮೊದಲಿಂದಲೂ ಆಸಕ್ತಿ ಇದೆ. ಆ ಇಲಾಖೆ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನನ್ನ ಮೇಲೆ ಏನು ವಿಶ್ವಾಸ ಇಟ್ಕೊಂಡಿದ್ದಾರೆ. ನನಗಿಂತ ಹೆಚ್ಚಾಗಿ ನಮ್ಮ ತಂದೆಯವರ ಬಗ್ಗೆ ಅವ್ರಿಗೆ ಗೌರವ ಇದೆ. ಆ ಒಂದು ನಮ್ಮ ತಂದೆಯವರ ಮಾರ್ಗದರ್ಶನ ನಾನೇನು ಇಲ್ಲಿವರೆಗೆ ಪಡೆದಿದ್ದೇನೆ. ಈಗ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನನಗೆ ಒಂದು ಉತ್ತಮ ಅಂತ ನನಗೆ ಬೇಕಾಗಿರೋದು ಹಣ ಸಂಪಾದನೆ ಮಾಡೋದಲ್ಲ, ಜನರ ಮಧ್ಯದಲ್ಲಿ ನಾನಿರಬೇಕು, ಜನಕ್ಕೂ ನನಗೂ ಕನೆಕ್ಟಿವಿಟಿ ಬೇಕು, ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು. ಅಂಥ ಒಂದು ಇಲಾಖೆ ದೊರಕಿದ್ರೆ ಇವತ್ತು ನಾನು ಮಂತ್ರಿ ಆಗಿದ್ದಕ್ಕೂ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್, ಕಳೆದ 2-3 ತಿಂಗಳಿಂದ ಘಟನೆಗಳು ಈಗ ನಿಮಗೆ ಮಂತ್ರಿ ಸ್ಥಾನ ಸಿಗ್ತಾ ಇರೋದು ಒಂದು JDSಗೆ ಒಂದು ಪುನಶ್ಚೇತನ ಅಂತ ಅನ್ಕೋಬೋದು ಸರ್? ಅದರಲ್ಲೇನು ಸಂಶಯ ಇಲ್ಲ. ನನಗೆ ಪುನಶ್ಚೇತನ ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ ನರೇಂದ್ರ ಮೋದಿಯವರ ನಾಯಕತ್ವ, ಮತ್ತೊಂದು ಕಡೆ ಕನ್ನಡಿಗರು, ಕನ್ನಡ ನಾಡಿನ ಜನತೆ ಇವತ್ತು BJP ಮತ್ತು JDSನ ಮೈತ್ರಿಯನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡಿ ಈ ಎರಡೂ ಪಕ್ಷಗಳ ಮೈತ್ರಿ ನಮಗೆ ಸಹಮತ ಇದೆ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಇದರ ಸಂಪೂರ್ಣ ಕೀರ್ತಿ ನನಗೂ ಇವತ್ತು ಒಂದು ಶಕ್ತಿ ತುಂಬಿರತಕ್ಕಂಥ ಕೀರ್ತಿ ನನ್ನ ನಾಡಿನ ಜನತೆಗೆ, ವಿಶೇಷವಾಗಿ ನಮ್ಮ ಮಂಡ್ಯ ಕ್ಷೇತ್ರದ ಮತದಾರರಿರ್ಬೋದು, ಬೆಂಗಳೂರು ಗ್ರಾಮಾಂತರ ಮತದಾರರಿರ್ಬೋದು, ಅವ್ರಿಗೆ ಹೆಚ್ಚಿನ ಒಂದು ವಿಶೇಷವಾದ ಕೃತಜ್ಞತೆಗಳು. ನನ್ನ ನಾಡಿಗೆ ಒಂದು ಕೃತಜ್ಞತೆ ಸರ್. ಸರ್, ನಿಮ್ಮ ಕುಟುಂಬ ಸಮೇತ ಎಲ್ಲ ಬಂದಿದ್ದಾರೆ, ಕುಟುಂಬದವರು ಬಂದಿದ್ದಾರೆ, ನಿಮ್ಮ ಬೆಂಬಲ ನ್ಯಾಚುರಲಿ ಭಾಳ ಆಸೆಯಿಂದ ಅಭಿಮಾನಿಗಳು, ಹಿತೈಷಿಗಳು ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಬಂದಿದ್ದಾರೆ ನಮ್ಮದು ವಿಶ್ವಾಸ ಮಾಡೋದಕ್ಕೆ. ಇಲ್ಲ, ಅವ್ರಿಗೆ ಆರೋಗ್ಯದ ಸಮಸ್ಯೆ ವರ್ಷಗಳ ಬಳಿಕ ದೆಹಲಿಯಲ್ಲಿ ಮತ್ತೊಂದು ಪ್ರಮಾಣ ವಚನ ನಿಮ್ಮ ಕುಟುಂಬದಿಂದ ಸ್ವೀಕಾರ ಮಾಡ್ತಿರೋದು ಅಧಿಕಾರದಲ್ಲಿತ್ತು ಸರ್, ಇದಕ್ಕೇನು ಹೇಳ್ತೀರಿ ಸರ್? ಇಲ್ಲಿ ನನಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ಗಳಿಗೆ. ಆದರೆ ಇಲ್ಲಿ ಪ್ರಮಾಣ ವಚನದ ಅರ್ಥ ನಾನು ಮುಂದೆ ಯಶಸ್ವಿ ಆಗ್ತಕ್ಕಂಥದ್ರಲ್ಲಿ ನಾನು ಆ ನಿಟ್ಟಿನಲ್ಲಿ ನನಗೆ ಯಶಸ್ಸು ದೊರಕಿದ್ರೆ, ಉತ್ತಮ ಅಂತ ಕೆಲಸ ಮಾಡಿ ನಾಡಿನ ಜನತೆಯ ಗೌರವ ಉಳಿಸ್ತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಆದರೆ ಆಗ ನನಗೆ ಸಂತೃಪ್ತಿ ತರತಕ್ಕಂಥದ್ದು. ಆಗ ನಿಮ್ಮ ಜೊತೆ ನನ್ನ ಖುಷಿನ ಹಂಚ್ಕೊತೀನಿ. ಓಕೆ ಸರ್, ಥ್ಯಾಂಕ್ ಯು.